ಹೆಂಗ ಅದು ಅವ್ನ ಮೆಸೇಜ್ ಕೊಟ್ರು ಆದ್ರೆ ನೀವು ಅದನ್ನ ಮನರಂಜನೆ ತಗೋಬೇಡಿ. ನಾ ಬಂದಿದ್ದು ಇದೊಂದು ಮನರಂಜನೆ ಮಾಡಿದ್ರೆ ತಿಳ್ಕೊಬೇಡಿ. ಅದು ಒಂದು ಮೆಸೇಜ್ ಕೊಟ್ರು ಏನಪ್ಪಾ ಅಂದ್ರೆ ಸರ್ವರೋಗಕ್ಕೂ ನಿಮ್ಮ ಮನಸ್ಸೇ ಕಾರಣ. ಹೆಂಗ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಹೆಂಗಪ್ಪ ಅಂತಂದ್ರೆ ನೀವು ಬ್ಯಾಸಿಗೆ ಶುರು ಆಗ್ತೀವಿ. ಬ್ಯಾಸಿಗೆ ಶುರು ಆದಾಗ ಉಷ್ಟಪ್ಪ ಅಂತಕೊಂಡು ಮನೆಗೆ ಹೋಗಿ ಮಕ್ಕೊಂತೀರಿ. ಫ್ಯಾನ್ ಹಚ್ತೀರಿ, ಜೋರ ಹಚ್ಬಿಡ್ತೀರಿ, ಎಕ್ದಮ್ ಜೋರ ಹಚ್ತೀರಿ. ಹಾಗೆ ಎಲ್ಲ ಬೆವರು ಹೋಗ್ಬೇಕು ಅಂತಿಕೊಂಡು ಮನಸ್ಸು ಸುಮ್ಮನೆ ಇರ್ದುಡ್ರಿ. ಭಾಳ ಮಂಗ್ಯ ಅದ ಇದು. ಹಿಂಗೆ ಮಕ್ಕೊಂಡ್ರಿ, ಫ್ಯಾನ್ ತಿರುಗ್ತಾ ಇರ್ತದೆ, ಮನಸ್ಸಿನಾಗ ಒಂದು ಭಾವನೆ ಬರ್ತದೆ. ಏನು ಅಕಸ್ಮಾತ್ ಈ ಫ್ಯಾನ್ ಬಿದ್ದರೆ ಎಲ್ಲಿ ಬೀಳ್ತತಿ ಅಂತ ಹೋಗುತ್ತೀರಿ. ಓ ನೇರವಾಗಿ ನಾವೇ ಬೀಳ್ತೀವಿ ಬಂತು ಒಂದು ಭಾವನೆ ಬಂತು. ಈಗೇನ್ ಮಾಡ್ತೀರಿ, ಅಲ್ಲಿಂದ ಬೇರೆ ಕಡೆ ಹೋಗಿ ಮಕ್ಕೊಂತೀರಿ. ಅಲ್ಲಿಂದ ಬೇರೆ ಕಡೆ ಹೋಗಿ ಮಕ್ಕೊಂತೀರಿ ನೀವು. ಇದೇ ನಮ್ಮ ಜೀವನದಾಗ ಆಟ ನಡೆದಿದೆ. ಅವ್ರೇನ್ ಹೇಳಿದ್ದಪ್ಪ ಪದೇ ಪದೇ, ನಮ್ಮ ಮಕ್ಕಳಿಗೆ ನಿನ್ನ ಕಡೆ ನೀನು ಆಗೋದು ತಗೋ, ನೀನ್ ಮಾಡೋದು ತಗೋ, ನೀನ್ ಶಾನೆ ತಗೋ. ಇದನ್ನ ನೆಗೆಟಿವ್ ಥಾಟ್ಸ್ ತುಂಬಿವೆ. ಅವರಿಂದ ಏನು ಒಳ್ಳೇದು ಬಯಸ್ತೇವೆ. ಮಗು ನೀವು ಒಳ್ಳೇದಾಗ್ತೀಯಾ, ನೀ ಪಾಸ್ ಆಗ್ತೀಯಾ, ಇದನ್ನೇ ಹೇಳ್ತಾ ಹೋಗಿ. ನೀವು ಇದನ್ನೇ ಹೇಳ್ತಾ ಹೋಗಿ. ದಟ್ಸ್ ಕ್ರಿಯೇಟ್ಸ್ ವಂಡರ್ಫುಲ್. ನಿಮ್ಮ ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ ಕರಿ. ಸೊ ಇದಕ್ಕೆ ಬೀಟಾ ಲೆವೆಲ್ ಅಂತಾರಲ್ಲ, ಇದು 24 to 40 ಲೆವೆಲ್ನಾಗ ಇರ್ತೈತಿ ಇದು. ಹೌದಾ? ಈ ಅಲ್ಫಾ ಲೆವೆಲ್ ಏನದಲ್ಲ, ಅಲ್ಫಾ ಲೆವೆಲ್ 7 to 14 ಇರ್ತದ. ಪ್ರತಿಯೊಬ್ಬರು ನೀವು ಅಲ್ಫಾ ಲೆವೆಲ್ ಹೋಗ್ಲಿಕ್ಕೆ ಸರ್ಕಸ್ ಮಾಡಕತ್ತೀರಿ. ಗುಡಿಗೆ ಹೋಗ್ತೀರಿ ಅಲ್ಫಾ ಲೆವೆಲ್ಗೆ, ಗಂಟೆ ಬಾರಿಸ್ತದ, ಶಂಕ ಬುತ್ತಾರ, ಎಲ್ಲರೂ ದೀಡ್ ನಮಸ್ಕಾರ ಆಗ್ತಾರ. ನೀವು ನೋಡ್ತೀರಿ ಆಟೋಮೆಟಿಕಲಿ ನಿಮಗೆ ಮನಸ್ಸು ಹಿಡಿದ ಸಹಿತ ನಿಮ್ ಮನಸ್ಸು ಇರುದಿಲ್ಲ, ಅದಕ್ಕೆ ಶಿವ ಶಿವ. ಯಾಕಂದ್ರೆ ದಟ್ ಅಟ್ಮಾಸ್ಫಿಯರ್. ಹೌದಾ? ಒಂದು ಯಾವ್ದೋ ಒಂದು ಹುಡುಗಿ ಫೋಟೋ ಹಾಕಿರ್ತಾರ, ನೀವು ಒಂದು ಸಾಬೂನು, ಲಿರಿಲ್ ಸಾಬೂನು ನೀವು ಹಚ್ಕೊಂಡ್ರೆ ಶ್ರೀದೇವಿ ಆಗುತ್ತೀರಿ. ಮರ್ದಿಸ್ ಲಿರಿಲ್ ಸಾಬೂನ್ ತಗೊಳ್ತೇವೆ ನೀವು. ನಿಮ್ಮ ಮನಸ್ಸಿಗೆ ಎಂಟರ್ ಆತು, ಕೆಡಿಸ್ತೇವೆ ನಿಮ್ಮ ಮನಸ್ಸನ್ನು. ಪ್ರತಿಯೊಂದು ಇದಕ್ಕೂ ಕೂಡ ನೋಡಿದ್ರೆ ವೀರಭದ್ರೇಶ್ವರ ಪೂಜೆ ಮಾಡ್ತಾರ, ಅವ್ರು ಇದನ್ ಮಾಡ್ತಾರೆ ಗೊತ್ತದ, ಚುಚ್ತಾರ ಶಸ್ತ್ರ. ಒಂದು ಇಂಜೆಕ್ಷನ್ ಚುಚ್ಚಾಕ್ ಬಂದ್ರೆ ಯಾವತ್ತು ವೈಕೊಂತಿರ್ತಾರ, ಅಂತವ್ರು ಶಸ್ತ್ರ ಚುಚ್ಕೊಂತಾರ. ಯಾಕೆ? ಹೆಂಗಾಯ್ತಲ್ಲ ಭಕ್ತಿ. ಅದು ಮನಸ್ಸಿನ ಲೆವೆಲ್ಗೆ ಆಳ ಹೋಗಿದ್ದು. ಇದು ಇಷ್ಟೇ ಅಲ್ಲ, ಇವ್ರು ಬಹುಶಃ ಇವ್ರಿಗೂ ಗೊತ್ತದ ಏನು, ನಿಮ್ಮನ್ನ ಹಿಪ್ನಾಟಿಕ್ ಲೆವೆಲ್ ಒಯ್ದು ಇದು ಮೆಣಸಿಕಾಯಿ ಕೊಟ್ಟು ತಿನ್ನು ಸೌತೆಗ ಅಂತ ಹೇಳ್ಕೊಟ್ರು ಸಹಿತ ಅವ್ರಿಗೆ ಕಾರಣ ಆಗಲ್ಲ. ಇದೇ ಮಾಡ್ತಾರ. ಅದಕ್ಕೆ ನೀವು ಅವ್ರು ಹೇಳಿದ್ದನ್ನ ನಾ ಯಾಕೆ ಬಂದಿ ಅಂತಂದ್ರೆ, ಅದನ್ನ ಮನರಂಜನೆ ಆಗ್ತವ ಬೇಡ, ಅದು ಮೆಸೇಜ್ ಕೊಟ್ಟರು ಅವರು. ನಿಮ್ಮ ಮನಸ್ಸು ಬಹಳ ಸ್ಟ್ರಾಂಗ್ ಅದ, ಅದು ಯೂಸ್ ಮಾಡ್ಕೊಳ್ಳಿ. ಇಷ್ಟೇ ಅವ್ರು ಹೇಳಿದ್ದು. ಕಾರಣ ನಿಮ್ಮ ಮನಸ್ಸಿನೊಳಗ ನನ್ನ ಗಂಡ ಯಾವಕ್ಕೆ ಕೂಡ ಮನಸ್ಸು ತುಂಬಿದೆ, ಬಹಳ ಕೆಟ್ಟ ಆಟ ಆಡಿಸ್ತದ. ಅದು ಹೇಳ್ತಿ ಒಂದು ಮೊಬೈಲ್ನಾಗ ಮಾತಾಡ್ತಂತ, ಈಕಿ ಯಾವನ್ ಕೂಡ ಇಲು ಮಾಡಕತ್ತಾಳ ಹೇಳ್ತಿಗೆ ಇಲ್ಲಿ ಒಮ್ಮೆ ಮನಸ್ಸಿನ ಹೊತ್ತು ದೆವ್ವ. ಅದೇ ನಮ್ಮನ್ನು ಆಟ ಆಡಿಸ್ತದೆ ಫ್ಯಾಮಿಲಿ ಒಳಗೆ. ನಮ್ ಅಪನಂಬಿಕೆ, ಇದಕ್ಕೆ ಅಪನಂಬಿಕೆ ಅಂತೆ, ನಾನು ಸಂಶಯ ಅಂತೀನಿ, ಅನುಮಾನ ಅಂತೀನಿ. ಹೌದಾ? ಸಂಶಯ ಆತ್ಮ ವಿನಶ್ಯತಿ. ಯಾವಾಗ ನಿಮ್ಮ ಕುಟುಂಬದೊಳಗ ಸಂಶಯ ಒಳಗೆ ಬಂತು, ಹಾಳಾಕಿರಿ. ಸಂಶಯ ತಗೋಬೇಡ್ರಿ. ನಂಬ್ರಿ. ಕೆಟ್ಟದಿದ್ದು ನಂಬ್ರಿ. ಹೌದಾ? ಅವರು ನನಗೆ ಮೋಸ ಮಾಡ್ತಾರೆ ಆದ್ರೂ ನಂಬ್ರಿ. ನೀವು ಅರಿಬರೇ ನಂಬೇಡ್ರಿ. ಯಾಕಂದ್ರೆ 1000 ಸಲ ನಂಬಿ ಒಮ್ಮೆ ನಂಬಾಕ ಹೋಗುದಿರಲ್ಲ, ಭಾಳ ಡೇಂಜರಸ್. ನೀವು 1000 ಮಂದಿ ಉಪಕಾರ ಮಾಡಿ 1000 ಸಲ ಉಪಕಾರ ಮಾಡ್ರಿ, ಒಂದ್ಸಲ ಉಪಕಾರ ಮಾಡ್ಲಿಕ್ಕೆ ನೀವು ವರ್ಸ್ಟ್ ಹಾಕಿರಿ, ವಿಲನ್ ಹಾಕಿರಿ ಅವ್ರ ಬಾಲಿಗೆ. ಹಂಗ ಒಂದ್ಸಲ ನಂಬ್ದಂಗ್ ಮಾಡುದು, ಒಂದ್ಸಲ ಬಿಟ್ಟಂಗ್ ಮಾಡುದು, ಹಂಗೆ ಮಾಡಕ್ ಹೋಗ್ಬೇಡ್ರಿ. ಪರಿಪೂರ್ಣವಾಗಿ ನಂಬ್ರಿ. ಆದ್ರ ಪರಿಪೂರ್ಣವಾಗಿ ನಂಬತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ಪರಮಾತ್ಮ. ಗೊತ್ತಾ? ಸೊ ಆದ ಕಾರಣ ಪೂರ್ಣವಾಗಿ ಪರಮಾತ್ಮನ ನಂಬ್ರಿ. ಮತ್ತೆ ನಿಮ್ಮ ನೋವನ್ನ ನಾ ಹೇಳ್ತೀನಿ, ತೆರೆದ ಮನಸ್ಸಿನಿಂದ ಅವನ ಮುಂದೆ ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಮನಸ್ಸಿನ ನೋವನ್ನ ಯಾರು ಮುಂದೆ ಹೇಳ್ಕೊಂಡ್ರಪ್ಪ ಅಂತಂದ್ರೆ, ನೀವು ಕೊನೆ ಒಂದು ಮಾತಂತೀರಿ, ನನ್ನ ಗಂಡ ಹೊಡಿತು, ನಾ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಹೇಳಿ. ಯಾಕೆ ಯಾರ ಮುಂದೆ ಹೇಳ್ಬೇಡ ಅಂತೀರಿ. ಲಾಸ್ಟಿಗೆ ಹೇಳುದು ಹೇಳ್ತೀರಿ, ಯಾಕೆ ಯಾರ ಮುಂದೆ ಹೇಳ್ಬೇಡ್ರ ಅಂತೀರಿ. ವಿಚಿತ್ರ ಅಂದ್ರ